Hello, hi friends, welcome back to my YouTube channel. Today I am discussing some important topic, that is uses grammatical forms in the communication. ಸ್ನೇಹಿತರೆ, ಇವತ್ತಿನ ಕಲಿಕಾ ಚೇತರಿಕೆ ತರಗತಿಗೆ ತಮಗೆಲ್ಲ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಆಕ್ಟಿವಿಟಿ ನಂಬರ್ 8.15ದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ತರಗತಿಯಲ್ಲಿ ಉತ್ತರವನ್ನು ಹುಡುಕೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ರೀತಿಯಾಗಿ ಕನ್ನಡ, ಇಂಗ್ಲೀಷ್, ಗಣಿತ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು, ವಿದ್ಯಾರ್ಥಿಗಳು ಆ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ವಿಡಿಯೋಗಳು ನಿಮಗೆ ಲಭ್ಯ ಆಗ್ತಾವೆ ಅಂತ ಹೇಳ್ತಾ, ಈಗ ಯೂಸಸ್ ಗ್ರಾಮ್ಯಾಟಿಕಲ್ ಫಾರ್ಮ್ಸ್ ಇನ್ ದಿ ಕಮ್ಯುನಿಕೇಷನ್ ಈ ಟಾಪಿಕ್ಗೆ ಸಂಬಂಧಿಸಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. Learning outcomes 8.15 uses appropriate grammatical forms in the communications. Example: noun, pronoun, verb, determiners, times and tense, passivations, adjective, adverb. ಇಲ್ಲಿ ಗ್ರಾಮ್ಯಾಟಿಕಲ್ ಫಾರ್ಮ್ಸ್ ಕಮ್ಯುನಿಕೇಷನ್ ಮಾಡಬೇಕಾದ್ರೆ ಯಾವ ರೀತಿ ನಾವು ನೌನು, ಪ್ರನೌನನ್ನು ಯೂಸ್ ಮಾಡಬೇಕು, ಡಿಟರ್ಮಿನರ್ಸ್ ಯೂಸ್ ಮಾಡಬೇಕು ಅನ್ನೋದು ಒಂದು ಲರ್ನಿಂಗ್ ಆ್ಯಕ್ಟಿವಿಟಿ ಅದ. ಅದರಲ್ಲಿ ಲರ್ನಿಂಗ್ ಶೀಟ್ ನಂಬರ್ 46. ರೈಟ್ ನೇಮ್ಸ್, ಪ್ಲೇಸ್, ಎನಿಮಲ್ಸ್ ಆ್ಯಂಡ್ ಥಿಂಗ್ಸ್ ಫಾರ್ ದಿ ಲೆಟರ್ಸ್ ಯುವರ್ ಟೀಚರ್ ಸೇಸ್. ಕರೆ ನೇಮ್ ಆಫ್ ದಿ ಪರ್ಸನ್ ಅಂದಾಗ ಯಾವ್ದು ಬೇಕಂದ್ರೆ ನೀವು ಹೆಸರುಗಳನ್ನ ಬರಿಬೋದು. ಗೀತಾ, ಕೀರ್ತಿ, ಮನೀಶ್, ಓಂಕಾರ್, ಭರತ್, ಚರಣ್, ರಾಧಾ ಈ ರೀತಿ ಹೆಸರು ಬರಿಬೋದು. ಇನ್ನು ಪ್ಲೇಸ್ ಬಗ್ಗೆ ಬಂದಾಗ ಬೇರೆ ಬೇರೆ ದೇಶದ ಹೆಸರು ಬರಿಬೋದು, ರಾಜ್ಯದ ಹೆಸರು ಬರಿಬೋದು. ಜರ್ಮನಿ, ಕರ್ನಾಟಕ, ಮಧ್ಯಪ್ರದೇಶ್, ಒರಿಸ್ಸಾ, ಬಾಂಗ್ಲಾದೇಶ್, ಕೆನಡಾ, ರಷ್ಯಾ ಬರಿಬೋದು. ಇನ್ನು ಥಿಂಗ್ಸ್ ಅಂದರೆ ವಸ್ತುಗಳ ಹೆಸರು ಬಗ್ಗೆ ಬರಿಬೋದು. ವಸ್ತು ಬಂದಾಗ ಗಮ್, ಕೈಟ್, ಮ್ಯಾಟ್, ಓಟ್ಸ್, ಬೋಟ್, ಕಪ್, ರಿಂಗ್. ಇನ್ನು ಎನಿಮಲ್ಸ್ ಬೇರೆ ಬೇರೆ ಪ್ರಾಣಿಗಳ ಹೆಸರುಗಳನ್ನು ಬರಿಬೋದು. ಗೋಟ್, ಕಾಂಗ್ರೋ, ಮಂಕಿ, ಆಸ್ಟ್ರಿಚ್, ಬೀರ್, ಕ್ಯಾಟ್, ರ್ಯಾಬಿಟ್. ಇನ್ನು ಆಕ್ಟಿವಿಟಿ ನಂಬರ್ 1.2 ಅಂಡರ್ಲೈನ್ ದಿ ನೌನ್ಸ್ ಇನ್ ದಿ ಫಾಲೋಯಿಂಗ್ ಪ್ಯಾಸೇಜ್ ಆಫ್ಟರ್ ರೀಡಿಂಗ್ ಇಟ್ ಕೇರ್ಫುಲಿ. ರಮೇಶ್ and Sharan are two good friends. They go on their bicycle to the same school in their own. They are also neighbors. They are good in their studies. Ramesh can sing and dance. Charan helps his father in the gardening. He is the only child of his parents. Every day before going to school, Ramesh reads an English newspaper and Charan listens to Ramesh for the news of the day. They play together and support each other in their studies. Learning sheet number 47, activity number 2.1. Circle the pronouns in the passage given below. ಇಲ್ಲಿ ಒಂದು ಪ್ಯಾಸೇಜ್ ಕೊಡಲಾಗಿದೆ, ಪ್ರನೌನ್ಗಳನ್ನು ಮಾಡಬೇಕು. ನೋಡಿರಿ, ಪ್ರನೌನನ್ನು ಸರ್ಕಲ್ ಮಾಡಂದರು. ಹಂಗಾರೆ ಪ್ರನೌನ್ ಸರ್ಕಲ್ ಮಾಡ್ಬೇಕಾರೆ ಲಾಸ್ಟ್ ಸಮ್ಮರ್ ಮೈ ಸಿಸ್ಟರ್ ಐ ಗಾಟ್ ಟು ವಿಸಿಟ್ ಅವರ್ ಗ್ರ್ಯಾಂಡ್ ಫಾದರ್ಸ್ ಹೌಸ್ ಡ್ಯೂರಿಂಗ್ ಅವರ್ ವೆಕೇಷನ್ಸ್ ಅದ. ಇಲ್ಲಿ ಪ್ರನೌನ್ ಅಂದಾಗ ಯಾವ ಬರ್ತದೆ? ಮೈ ಬರ್ತದೆ, ಐ ಬರ್ತದೆ. ಇನ್ನು ಐ ಹ್ಯಾಡ್ ವಂಡರ್ ಟೈಮ್ ವಿಸಿಟಿಂಗ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್. ಗ್ರ್ಯಾಂಡ್ ಮೈ ಬರ್ತಕ್ಕಂಥದ್ದು ಪ್ರನೌನ್. ದ ಬೆಸ್ಟ್ ಪಾರ್ಟ್ ಅಬೌಟ್ ದಿ ವಿಸಿಟಿಂಗ್ ದೇರ್ ಹೌಸ್ ವಾಸ್ ರೈಡಿಂಗ್ ದಿ ಹಾರ್ಸಸ್. ಮೈ ಇಲ್ಲಿ ಮತ್ತು ಮೈ ಅದ. ಫೇವ್ರೇಟ್ಸ್ ಹಾರ್ಸಸ್ ವಾಸ್ ನೇಮ್ಡ್ ಭೀಮಾ. ಗ್ರ್ಯಾಂಡ್ ಪಾ allowed me to the ride Bhima every day. Pronoun helped with his grooming and feeding. My illu my ada. ಇಲ್ಲಿ ಮೈ ಬರ್ತಕ್ಕಂಥದ್ದು. ಹಂಗ ಸಿಸ್ಟರ್ಸ್ ಈಸ್ ಪಾರ್ಟ್ ಆಫ್ ದಿ ಗ್ರಾಡಿಂಗ್ ದೀಸ್ ಇನ್ ದಿ ಗಾರ್ಡನ್ಸ್ ಈಸ್ ಪಿಕಪ್ ಮೈ ಸಿಸ್ಟರ್. ಇಲ್ಲಿ ಮೈ ಸಿಸ್ಟರ್ ಬರ್ತದೆ. ಹಂಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ವಿ ಬರ್ತದೆ, ದೇ ಬರ್ತದೆ. ವಿ, ದೇ, ಎನಾರ್ಮೆನ್ಸ್, ಗ್ರ್ಯಾಂಡ್ ಪಾ ಈಸ್ ಫಮ್ಮಿಂಗ್ ಬಾಲ್ಸ್, ದೇರ್, ಮೈ ಸಿಸ್ಟರ್ಸ್, ವಿ ಇವೆಲ್ಲ ಪ್ರನೌನ್ಸ್ಗಳಿಗೆ ಸೇರ್ತಕ್ಕಂಥದ್ದು.
ನೆಕ್ಸ್ಟ್ ಬರ್ತಕ್ಕಂಥದ್ದು ರಿಪ್ಲೇಸ್ ದಿ ಅಂಡರ್ಲೈನ್ ನೌನ್ಸ್ ವಿತ್ ಪ್ರೊನೌನ್ಸ್. ರತ್ನ ಗೇವ್ ಎ ಫ್ಯಾನ್ ಟು ಹಿಸ್ ಸಿಸ್ಟರ್ಸ್. ರತ್ನ ಅನ್ನೋದು ನೌನ್, ಅದನ್ನು ಪ್ರೊನೌನ್ ಮಾಡೋದ್ರು. ಸಿ ಗೇವ್ಸ್ ಎ ಫ್ಯಾನ್ ಟು ಹರ್ ಸಿಸ್ಟರ್ಸ್ ಬರ್ತದೆ. ಅಂದ್ರೆ ನೌನ್ ಜಾಗದಾಗ ಪ್ರೊನೌನನ್ನು ಯಾವ ರೀತಿ ಯೂಸ್ ಮಾಡೋದು. ನವೀನ್ ಬಾಟ್ಸ್ ಎ ನ್ಯೂ ಬುಕ್. ನವೀನ್ ಅನ್ನೋದು ಹುಡುಗ ಆಗಿರೋದ್ರಿಂದ ಹುಡುಗ ಜಾಗದಾಗ ನಾವು ಹಿ ಯೂಸ್ ಮಾಡ್ತೇವೆ ಪ್ರೊನೌನು. ಹಿ ಬೋಟ್ ಎ ನ್ಯೂ ಬುಕ್ ಆಗ್ತದೆ. ದ ಕ್ಯಾಟ್ ವಾಸ್ ಹೈಡಿಂಗ್ ಟಾಯ್ಸ್ ಅಂಡರ್ ದಿ ಕಪ್. ಕ್ಯಾಟ್ ಅಂದ್ರೆ ಬೆಕ್ಕು ಆಗಿರೋದ್ರಿಂದ ಅದು ಎಷ್ಟು ಯೂಸ್ ಮಾಡ್ತಾವೆ, ಅದು ಹೊತ್ತು ಯೂಸ್ ಮಾಡ್ತಾವೆ. ಇಟ್ ವಾಸ್ ಹೈಡಿಂಗ್ ಟಾಯ್ಸ್ ಅಂಡರ್ ದಿ ಕಪ್. ಮೈ ಬ್ರದರ್ ಆ್ಯಂಡ್ ಐ ಆರ್ ಗೋಯಿಂಗ್ ಟು ದಿ ಮೂವೀಸ್. ಮೈ ಬ್ರದರ್ ನನ್ನ ಸಹೋದರ ಮತ್ತು ನಾನು, ಅಂದ್ರೆ ನಾವು ಅಂತ ಅದಕ್ಕಾಗಿ ನಾವು ಪದ ವಿ ಯೂಸ್ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ದಿ ಮೂವೀಸ್. ರಮೇಶ್ ಆ್ಯಂಡ್ ಚರಣ್ ವೆಂಟ್ ಟು ದಿ ಮಾರ್ಕೆಟ್. ರಮೇಶ್ ಮತ್ತು ಚರಣ್ ಇಬ್ಬರು ಇರೋದ್ರಿಂದ ದೇ ಯೂಸ್ ಮಾಡ್ತೀವಿ. ದೇ ವೆಂಟ್ ಟು ದಿ ಮಾರ್ಕೆಟ್. ಇನ್ನು ಆ್ಯಕ್ಟಿವಿಟಿ ನಂಬರ್ 2.3ದಲ್ಲಿ ಬರ್ತಕ್ಕಂಥದ್ದು ಮ್ಯಾಚ್ ದಿ ಫಾಲೋಯಿಂಗ್ ನೌನ್ಸ್ ವಿತ್ ದಿ ಪ್ರೊನೌನ್ಸ್. ಇಲ್ಲಿ ಗೀತಾ, ಆಮೇಲೆ ಜಯರಾಜ್, ಡೆಸ್ಕ್, ಚಿಲ್ಡ್ರನ್ ಅದ. ಹಂಗಾರೆ ಇಲ್ಲಿ ಪ್ರೊನೌನ್ ಯಾವುದಂದ್ರೆ ಈಟ್, ಟು, ಸಿ, ದೇ, ಹಿ ಅದ. ನೋಡಿರಿ, ಗೀತಾ ಲೇಡೀಸ್ ಇರೋದ್ರಿಂದ ಸಿ ಯೂಸ್ ಮಾಡ್ತವೆ, ಹುಡುಗಿ ಆಗಿರೋದ್ರಿಂದ ಸಿ ಯೂಸ್ ಮಾಡ್ತವೆ. ಇನ್ನು ಜಯರಾಜ್ ಪುರುಷ ಇರೋದ್ರಿಂದ ಹಿ ಯೂಸ್ ಮಾಡ್ತವೆ ಪ್ರೊನೌನ್. ಇನ್ನು ಡೆಸ್ಕ್ ಇದು ವಸ್ತು ಆಗಿರೋದ್ರಿಂದ ಇಟ್ ಯೂಸ್ ಮಾಡ್ತವೆ. ಚಿಲ್ಡ್ರನ್ ಮಕ್ಕಳು ಇರೋದ್ರಿಂದ ಇದು ದೇ ಅವರು ಹೊತ್ತು ಯೂಸ್ ಮಾಡ್ತವೆ. ಇನ್ನು ಲರ್ನಿಂಗ್ ಶೀಟ್ ನಂಬರ್ 48 ಆ್ಯಕ್ಟಿವಿಟಿ ನಂಬರ್ 3.1 ಮ್ಯಾಚ್ ದಿ ಡಿಸ್ಕ್ರೈಬಿಂಗ್ ವರ್ಡ್ಸ್ ಎಡ್ಜೆಕ್ಟಿವ್ ಇನ್ ಎ ವಿತ್ ದಿ ನೇಮಿಂಗ್ ವರ್ಡ್ಸ್ ನೌನ್ ಬಿ. ಅಂದರೆ ಇಲ್ಲಿ ಎಡ್ಜೆಕ್ಟಿವನ್ನು ಸರಿಯಾಗಿ ಹೊಂದಾಣಿಕೆ ಮಾಡಂದ್ರೆ ಬ್ಲೂ ನೈಫ್, ಗ್ರೀನ್ ಟೀ, ಶಾರ್ಪ್ ಸ್ಕೈ, ಹಾಟ್ ಮ್ಯಾಂಗೋ, ಸ್ವೀಟ್ ಗ್ರಾಸ್ ಅದ. ಅಂದರೆ ಇಲ್ಲಿ ಎಗೆ ಬಿಗೆ ಅಡ್ಜೆಕ್ಟಿವ್ಗೆ ನೌನ್ಗೆ ಪ್ರೊನೌನ್ ಮಾಡ್ಬೇಕು. ನಾವು ಬ್ಲೂ ಏನಿರ್ತದೆ, ಬ್ಲೂಸ್ ಆಕಾಶ ಹೆಂಗಿರ್ತದೆ, ಬ್ಲೂ ಆಗಿರ್ತದೆ, ನೀಲಿ ಆಕಾಶ, ಬ್ಲೂ ಸ್ಕೈ ಇರ್ತದೆ. ಇನ್ನು ಗ್ರೀನ್ ಯಾವ್ದು ಇರ್ತದೆ, ಗ್ರಾಸ್ ಇರ್ತದೆ, ಗ್ರೀನ್ ಗ್ರಾಸ್ ಆಗ್ತದೆ. ಇನ್ನು ಶಾರ್ಪ್ ನೈಫ್, ಕತ್ತರಿ ಚಾಕು ಹರಿತವಾಗಿರ್ತದೆ, ಶಾರ್ಪ್. ಇನ್ನು ಹಾಟ್ ಟೀ ಇರ್ತದೆ. ಇನ್ನು ಸ್ವೀಟ್ ಏನಿರ್ತದೆ, ಮ್ಯಾಂಗೋ ಇರ್ತದೆ. ಅದಕ್ಕೆ ರೈಟ್ ಆನ್ಸರ್. ಇನ್ನು ಆ್ಯಕ್ಟಿವಿಟಿ ನಂಬರ್ 3.2 ಚೂಸ್ ದಿ ಕರೆಕ್ಟ್ ಅಡ್ಜೆಕ್ಟಿವ್ ಆ್ಯಂಡ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ದ ಮೌಸ್ ಈಸ್ ಡ್ಯಾಶ್ ಎನಿಮಲ್. ದ ಮೌಸ್ ಈಸ್ ಸ್ಮಾಲ್ ಎನಿಮಲ್. ಯಾಕೆ ಸ್ಮಾಲ್ ಆಗಿರ್ತಕ್ಕಂಥದ್ದು, ಮೌಸ್ ಅನ್ನೋದು ಸ್ಮಾಲ್ ಆಗಿರ್ತಕ್ಕಂಥ. ದ ಹಂಗ್ರಿ ಡಾಗ್ ಆ್ಯಟ್ ದಿ ಫುಡ್. ಎಂಥ ಡಾಗು, ಹಂಗ್ರಿ ಡಾಗ್, ಹಸಿದಂಥ ನಾಯಿ. ಎವ್ರಿಬಡಿ ಲೈಕ್ಸ್ ಡ್ಯಾಶ್ ಪೀಪಲ್, ಗುಡ್ ಪೀಪಲ್ಸ್. ಯಾವ ಪೀಪಲ್ಸು, ಗುಡ್ ಪೀಪಲ್ಸ್. ದ ಫಾಕ್ಸ್ ಈಸ್ ಡ್ಯಾಶ್ ಎನಿಮಲ್, ಕ್ಲೆವರ್ ಎನಿಮಲ್. ಡಾಗ್ ಈಸ್ ಕ್ಲೆವರ್ ಎನಿಮಲ್. The Taj Mahal is dash monuments, beautiful monuments. Activity number 3.3 write the describing words for the given nouns. Dog is brave, dog is clever, dog is pet, pet dog ಅಂತಾವು, little dog ಅಂತಾವು, active dog ಅಂತಾವು, brave dog ಅಂತಾವು, clever dog ಅಂತ ಕರಿತಾವು. ಅದೇ ರೀತಿ ಫ್ಲವರ್ಗೆ ಬ್ಯೂಟಿಫುಲ್ ಫ್ಲವರ್, ಚಾರ್ಮಿಂಗ್ ಫ್ಲವರ್, ಫ್ರೆಶ್ ಫ್ಲವರ್, ಕಲರ್ಫುಲ್ ಫ್ಲವರ್, ಸ್ಮಾಲ್ ಫ್ಲವರ್, ಈ ರೀತಿ ಯೂಸ್ ಮಾಡಬಹುದು. ಇನ್ನು ಆ್ಯಕ್ಟಿವಿಟಿ ನಂಬರ್ 3.14ದಲ್ಲಿ ಸರ್ಕಲ್ ದಿ ಡಿಸ್ಕ್ರೈಬಿಂಗ್ ವರ್ಡ್ಸ್ ಇನ್ ದಿ ಫಾಲೋಯಿಂಗ್ ಪ್ಯಾಸೇಜಸ್. ಡಿಸ್ಕ್ರೈಬಿಂಗ್ ವರ್ಡ್ಸ್ ಫಾಲೋಯಿಂಗ್. ಬನಾನಾ ಈಸ್ ಎ ಫ್ರೂಟ್ ದ್ಯಾಟ್ ಗ್ರೋಸ್ ಆನ್ ದಿ ಟಾಲ್ ಪ್ಲಾಂಟ್ಸ್. ಇಟ್ ಕ್ಯಾನ್ ಬಿ ಸ್ಮಾಲ್, ಮೀಡಿಯಮ್ or big in size. It is yellow from the outside, white from the inside. I grow in the bunches. It has a sweet and pretty smell. I love eating bananas. It is very tasty when it is raw. It can be used to cook or to make chips. Activity number 3.5 choose the most suitable adjective from the brackets to fill each gaps. The poor beggar or dirty clothes. Poor beggar or dirty clothes ಆಗ್ತದೆ. ಇನ್ನು my close friends like telling funny jokes. Funny jokes. The ancient girls lived in an old house. The clever cat
chased the tinny mouse. The strong wind ripped up the old trees. Now, learning sheet number 49, activity number 4.1. Look at the pictures and matches the correct words choosing from the boxes of the pictures. ಒಂದನೇದಲ್ಲಿ ನೋಡಿದಾಗ ಒಬ್ಬ ಹುಡುಗ ಏನು ಮಾಡ್ತಾರೆ ಬರಿತಕ್ಕಂಥದ್ದು, ಅದಕ್ಕೆ ರೈಟ್ ಆಗ್ತದೆ. ಎರಡನೇದಲ್ಲಿ ತಿಂತಕ್ಕಂಥದ್ದು ಈಟ್. ಮೂರನೇದರಲ್ಲಿ ಅಡುಗೆ ಮಾಡ್ತಕ್ಕಂಥ ದೃಶ್ಯ ಅದ, ಕುಕ್ಕಿಂಗ್ ಮಾಡ್ತಕ್ಕಂಥದ್ದು. ನಾಲ್ಕನೇಲಿ ಫೋನ್ ಮಾಡ್ತಕ್ಕಂಥದಕ್ಕೆ ಕಾಲ್ ಅಂತಕ್ಕೆ ಇರ್ತವೆ. ಆಮೇಲೆ ಡ್ಯಾನ್ಸ್ ಮಾಡ್ತಕ್ಕಂಥ ದೃಶ್ಯ. ಆಮೇಲೆ ಇಲ್ಲಿ ನೀರು ಕುಡಿತಕ್ಕಂಥ ದೃಶ್ಯ ಡ್ರಿಂಕಿಂಗ್ ಆಗ್ತದೆ. ಆಮೇಲೆ ಕಾರ್ ಹೊಡಿತಕ್ಕಂಥದಕ್ಕೆ ಡ್ರೈವ್ ಅಂತಕ್ಕೆ ಇರ್ತವೆ. ನಾವು ಓಡ್ತಕ್ಕಂಥದ್ದು ದೃಶ್ಯ ರನ್ ಆಗ್ತದೆ. ಇನ್ನು ನಡಿತಕ್ಕಂಥದ್ದು ವಾಕಿಂಗ್. ಜಿಗಿತಕ್ಕಂಥ ದೃಶ್ಯ ಜಂಪ್ ಅಂತಕ್ಕೆ ಇರ್ತವೆ. ಇನ್ನು ಹಾಡ್ತಕ್ಕಂಥದಕ್ಕೆ ಡಿಗ್ ಅಂತಕ್ಕೆ ಇರ್ತವೆ. ಆಮೇಲೆ ಓದ್ತಕ್ಕಂಥ ದೃಶ್ಯ ರೀಡ್. ಆಮೇಲೆ ಹಾಡ್ತಕ್ಕಂಥ ದೃಶ್ಯ ಸಿಂಗ್ ಅಂತ ಅದ. ಇನ್ನು ಲರ್ನಿಂಗ್ ಶೀಟ್ ನಂಬರ್ 50, ಎ ವರ್ಬ್ ಶೋಸ್ ವಾಟ್ ಎ ಪರ್ಸನ್ ಆರ್ ಎ ಥಿಂಗ್ ಆರ್ ಎ ಎನಿಮಲ್ಸ್ ಡಸ್. ಅಂದ್ರೆ ಏನು ಆ್ಯಕ್ಷನ್ ಏನಿರ್ತದೆ ಅದು ವರ್ಬು. ಪರ್ಸನ್ ಏನು ಮಾಡ್ತದೆ, ಥಿಂಗ್ಸ್ ಎನಿಮಲ್ಸ್ ಏನು ಮಾಡ್ತದೆ. ಬಿ ವರ್ಬ್ಸ್ ಯಾಮ್ ಈಸ್ ಆರ್ ವಾಸ್ ವೇರ್ ಬರ್ತದೆ. ಐ ಆಮ್ ಗೋಯಿಂಗ್, ಸಿ ಈಸ್ ಕಮಿಂಗ್, ದೇ ಆರ್ ಡ್ಯಾನ್ಸಿಂಗ್, ಸಿ ವಾಸ್ ರೀಡಿಂಗ್, ದೇ ವೇರ್ ಈಟಿಂಗ್. ಇವೆಲ್ಲ ಎಕ್ಸಾಂಪಲ್ ಕೊಡ್ಬೋದು ಅವಕ್ಕೆ. ನಾವು ವಾಟ್ ಎ ಪರ್ಸನ್ ಆರ್ ಎ ಥಿಂಗ್ ಆರ್ ಎ ಎನಿಮಲ್ಸ್ ಇಸ್ ಸ್ಟೇಟ್ ಇದ್ದಾಗ ಸ್ಟೇಟ್ದಾಗೂ ಇದನ್ನು ಯೂಸ್ ಮಾಡ್ಲಾಗ್ತದೆ. ಹ್ಯಾವ್ ವರ್ಬ್ಸ್ ಹ್ಯಾಸ್, ಹ್ಯಾವ್, ಹ್ಯಾಡ್ ಯೂಸ್ ಮಾಡ್ತದೆ. ಐ ಹ್ಯಾವ್ ಎ ಫ್ಯಾಮ್ಲಿ, ವಿ ಹ್ಯಾಡ್ ಸೀನ್ ದ ಪಿಕ್ಚರ್ ಆಲ್ರೆಡಿ ಹಂಗೂ ಯೂಸ್ ಮಾಡ್ತೀವಿ. ಇನ್ನು ಪೊಸೆಷನ್ಸ್ದಾಗೂ ಯೂಸ್ ಮಾಡ್ತೀವಿ. ಪೊಸೆಷನ್ಸ್ ಅಂದ್ರೆ ವಾಟ್ ಎ ಪರ್ಸನ್ಸ್ ಆರ್ ಎ ಥಿಂಗ್ಸ್ ಆರ್ ಎ ಎನಿಮಲ್ಸ್ ಹ್ಯಾಸ್. ಡೂಯಿಂಗ್ ವರ್ಬ್ಸ್ ಡ್ಯಾನ್ಸ್, ಡ್ರಿಂಕ್, ಆರ್ಟ್, ಅರೇಂಜ್, ವರ್ಕ್. ಐ ಆಮ್ ಡೂಯಿಂಗ್ ಎ ವರ್ಕ್, ಸಿ ಈಸ್ ಡ್ಯಾನ್ಸಿಂಗ್. ಅಂದರೆ ಬಿ ವರ್ಬ್ಸ್, ಹ್ಯಾವ್ ವರ್ಬ್ಸ್, ಡೂಯಿಂಗ್ ವರ್ಬ್ಸ್ ಅಂತ ಬರ್ತಾವೆ. ಯಾಮ್ ಈಸ್ ಆರ್ ವಾಸ್ ವೇರ್ ಇವೆಲ್ಲ ಬಿ ವರ್ಬ್ಸು. ಇನ್ನು ಹ್ಯಾಸ್, ಹ್ಯಾವ್, ಹ್ಯಾಡ್, ಹ್ಯಾವ್ ವರ್ಬ್ಸು. ಡೂಯಿಂಗ್ ಮಾಡ್ತಕ್ಕಂಥದ್ದು ಡ್ಯಾನ್ಸು, ಡ್ರಿಂಕು, ಆ್ಯಕ್ಟು, ಅರೇಂಜ್, ವರ್ಕ್ ಎಟ್ಸೆಟ್ರಾ ಬರ್ತಕ್ಕಂಥವು. ಇನ್ನು ಆ್ಯಕ್ಟಿವಿಟಿ ನಂಬರ್ 4.2, ರೀಡ್ ದಿ ಸೆಂಟೆನ್ಸಸ್ ಬಿಲೋ ಆ್ಯಂಡ್ ಫಿಲ್ ಇನ್ ದಿ ಬ್ಲ್ಯಾಂಕ್ ಸ್ಪೇಸ್ ವಿತ್ ಯಾಮ್ ಈಸ್ ಆರ್ ವಾಸ್ ವೇರ್ ಆರ್ ವೇರ್. ಐ ಆಮ್ ಎ ಸ್ಟೂಡೆಂಟ್ ಬರ್ತದೆ. ಇಟ್ ವಾಸ್ ಮೈ ಬರ್ತ್ಡೇ ಲಾಸ್ಟ್ ವೀಕ್. ಹೀ ಈಸ್ ಹಂಗ್ರಿ. We were late. We were traveling late at night. They are from Bellary. It is very cold today. I am impressed with the English workbook. She is in living room. It was very slim when I was 8 years old. I am not feeling well. It was very cold yesterday. Now, learning sheet number 51, activity number 4.3. Complete each of the sentences with the correct verb. I dash a nice family. Right answer, have a nice family. We dash never been there. We had never be there. Had ಬರ್ತದ. Dad dash a sister. Dad have a sister. We dash seen the picture already. Have ಬರ್ತದ. Have seen the picture already. He dash a nice voice. He has a nice voice. The boys are party. The boys dash a party yesterday. He had a party yesterday ಆಗ್ತದ. A giraffe has a long neck. Has a long neck. ಇನ್ನು ಟುಡೇ ವಿ ಹ್ಯಾವ್ ಒನ್ ಇಂಗ್ಲೀಷ್ ಕ್ಲಾಸ್ ಏನಾಗ್ತದೆ. ಟುಡೇ ವಿ ಹ್ಯಾವ್ ಒನ್ ಇಂಗ್ಲೀಷ್ ಕ್ಲಾಸ್ ಆಗ್ತದೆ. ದ ಪ್ಲೇನ್ ಹ್ಯಾಸ್ ಸೀಟ್ಸ್ ಫಾರ್ 300 passengers. We have 2 dogs. Can I have a cook? Benny has gone to the school. Learning sheet number 52, activity number 4.4. Pick the right words from the box to fill in the blanks, adding yes when necessary. The first one is done for you. Want, tell, buy, packs,
ಸ್ಲೀಪ್, ರೀಡ್, ಈಟ್, ಪ್ಲೇ, ಬೇಕ್, ಸಿಂಗ್ಸ್ ಈ ವರ್ಡ್ಗಳನ್ನು ಯೂಸ್ ಮಾಡಿ ಅವುಗಳಿಗೆ ಅಪಾಸ್ಟ್ರಫಿ ಎಸ್ ಅನ್ನು ಯೂಸ್ ಮಾಡಿ, ಅಂದರೆ ಅಪಾಸ್ಟ್ರಫಿ ಎಸ್ ಅಲ್ಲ, ಜಸ್ಟ್ ಎಸ್. ಈಗ ವಾಂಟ್ಸ್ ಆಗ್ತದೆ, ಟೆಲ್ಸ್, ಬುಯ್ ಬುಯ್ಸ್, ಆಮೇಲೆ ಪ್ಯಾಕ್ಸ್, ಹಿಂಗೆ ಅವುಗಳನ್ನು ವರ್ಡ್ ಯೂಸ್ ಮಾಡಿ ಕೆಳಗಿನ ಸರಿಯಾದ ಆನ್ಸರ್ಗಳನ್ನ ತುಂಬ್ರಿ ಅಂದ್ರೆ ನೋಡಿರಿ. ಮೈ ಮಾಮ್ಸ್ ಕುಕ್ಸ್ ಎ ಯಮ್ಮಿ ಮೀಲ್ಸ್ ಎವ್ರಿ ಡೇ. She buys fresh vegetables from the market. She bakes bread in the oven. She packs lunch from my dad and me. My brother eats his lunch at work. Meghana plays for some time after completing her homework. My mom tells us a story sometimes at bedtime. Students sings national anthem melodiously. He wants to become a IAS officer. Naveen sleeps on the bed. ಅಂಡರ್ಲೈನ್ ದಿ ವರ್ಬ್ಸ್ ಇನ್ ದಿ ಫಾಲೋವಿಂಗ್ ಸ್ಟೋರೀಸ್. ಇಲ್ಲೊಂದು ಸ್ಟೋರಿ ಅದ, ಸ್ಟೋರಿದಲ್ಲಿರ್ತಕ್ಕಂಥ ವರ್ಬ್ಗಳನ್ನು ಅಂಡರ್ಲೈನ್ ಮಾಡಿದ್ರು. ಇಲ್ಲಿ ಅಂಡರ್ಲೈನ್ ಮಾಡಲಾಗಿದೆ. ಲೈವ್ಸ್ ಬರ್ತದೆ, ವರ್ಕ್ಸ್, ಕ್ಲೈಂಬ್, ಗೋಸ್, ಪೇಂಟ್ಸ್, ಇವೆಲ್ಲ ವರ್ಬ್ಸು. Learning sheet 53, activity number 5.1. Complete the pages and sentence given below. You can select the word for the cloud. ಕ್ಲೌಡಲ್ಲಿರ್ತಕ್ಕಂಥ ವರ್ಡನ್ನು. He drives safely ಆಗ್ತದೆ. I speak to my parents politely. I reached home easily. She solved the problems easily. Welcome to school happily. I sit in the library quietly. I play with my friends carefully. Can we make similar sentences as above? Complete the followings. I go to the temple happily. I speak to my teacher politely. I do math easily. I walk slowly. I ride my bicycle safely. We sit in the class quietly. We go to the home carefully. I use my books softly. Now, learning sheet number 54. A preposition is a word placed before a noun or pronoun to show its relation to the some other words in the sentences. In the other words, prepositions are words like on, at, to, etc., which shows the special relationship between the verb or and a noun or two nouns. Radhika lives at Nagarhalli. The books is on the table. She walks into the hall. I had a cup of milk. Find and circle the preposition the grid. ಇಲ್ಲಿ preposition grid ಮಾಡೋದು ನೋಡಿ. preposition ಇಲ್ಲಿ ಮಾರ್ಕ್ ಮಾಡಲಾಗಿದೆ. ಬಿಟ್ವೀನ್ ಬರ್ತದೆ, ಆಯಿತು. ಆಮೇಲೆ ಅಬೋವ್ ಏನು ಬರ್ತದೆ, ಅಬೌಟ್ ಬರ್ತದೆ. ಆಮೇಲೆ ಆಫ್ಟರ್, ಅಕ್ರಾಸ್, ಇಂಟು, ಟುವರ್ಡ್, ಬಿಸೈಡ್ಸ್, ಫ್ರಾಮ್, ಅಂಡರ್, ಆಮ್, ಅಮಾಂಗ್. ಆಮೇಲೆ ಈಚೆ ಸೈಡ್ ಲಾಸ್ಟ್ ಕಡೆ ಡೌನ್ ಅಂತದ ನೋಡ್ರಿ. ಇನ್ನು ಯೂಸ್ ದಿ ವರ್ಡ್ಸ್ ಗಿವನ್ ಇನ್ ದಿ ಬಾಕ್ಸ್. ರೈಟ್ ದಿ ಸೆಂಟೆನ್ಸ್ ಡಿಸ್ಕ್ರೈಬಿಂಗ್ ವಾಟ್ ಯು ಸಿ. The mouse is under the table. The toy is in the box. The pillow are on the bed. The trunk is above the shelf. The box is near to the cot. Table is inside the room. Hanga the toy is on the bed. The ball is near the table. The sunrise in the east. According to me, this room is not clean. The ball is between the cot and table. The clouds are seen outside the window. ಇನ್ನು ಲರ್ನಿಂಗ್ ಶೀಟ್ 55 ಕ್ವಶನ್. ಕಂಪ್ಲೀಟ್ ದಿ ಫಾಲೋಯಿಂಗ್ ಪ್ಯಾರಾಗ್ರಾಫ್ಸ್. ಪ್ರಧಾನ ಡೈರೀಸ್ ಯೂಸಿಂಗ್ ದಿ ಸೂಟೇಬಲ್ ಪ್ರಪೋಸಿಷನ್ ಗಿವನ್ ಇನ್ ದಿ ಬಾಕ್ಸ್.
ಇಲ್ಲಿ ಕೆಲವೊಂದು ಬಾಕ್ಸಲ್ಲಿ ಪ್ರಿಪೋಸಿಷನ್ ಕೊಟ್ಟಿದ್ದಾರೆ, ಅವನ್ನ ಸರಿಯಾಗಿ ಯೂಸ್ ಮಾಡಬೇಕು. ಮೈ ಸಮ್ಮರ್ ವೆಕೇಷನ್ಸ್ ಹ್ಯಾಸ್ ಬಿಗನ್. ಐ ಆಮ್ ನೌ ಇನ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಹೌಸ್. ಐ ಲವ್ ಟು ದಿ ವಿಸಿಟ್ ದೆಮ್. Whenever I got holidays, I simply enjoying being with them. They are very fond of me. My Didi Sheila, early in the morning, I go for swimming with my dear uncle Shama and my cousins. My grandmother makes delicious food for us and tell us a lot of stories. My grandfather takes us for long walks in the evenings. Sometimes we go shopping together in his scooters. He buys whatever we want from the shop which is near the house. He tells us a lot of jokes. We all are very fond of our grandparents and pray for their long life and good health. ಅಂಡರ್ಲೈನ್ ದಿ ಪ್ರಿಪೋಸಿಷನ್ಸ್ ಇನ್ ದಿ ಫಾಲೋಯಿಂಗ್ ಪ್ಯಾಸೇಜ್. ಈ ಪ್ಯಾಸೇಜಲ್ಲಿ ಪ್ರಿಪೋಸಿಷನ್ಗಳದಾವು, ಅವನ್ನು ವಿದ್ಯಾರ್ಥಿಗಳು ಅಂಡರ್ಲೈನ್ ಮಾಡ್ಕೋಬೇಕು. ಆನ್, ಟು, ಹರ್, ಇನ್ ಹಿಂಗೆ ಇರ್ತಕ್ಕಂಥವುಗಳನ್ನು ಅಲ್ಲಿ ವಿತ್ ಇವು ಪ್ರಿಪೋಸಿಷನ್ಗಳನ್ನು ಅಂಡರ್ಲೈನ್ ಮಾಡಬೇಕು. ಇನ್ನು ಯೂಸ್ ದಿ ಫಾಲೋಯಿಂಗ್ ಪ್ರಿಪೋಸಿಷನ್ಸ್ ಈಸ್ ಇನ್ ಯುವರ್ ಓನ್ ಸೆಂಟೆನ್ಸಸ್. ಆನ್, ದ ಬುಕ್ ಈಸ್ ಆನ್ ದಿ ಟೇಬಲ್. ಐ ಗೋ ಟು ದಿ ಮಾರ್ಕೆಟ್. Sheila is sitting between the Pooja and Diya. Pen is in the bag. Please come inside. ಟೆನ್ಸ್ ಬಗ್ಗೆ ಕೊಡಿದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅದ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ರೀಡ್ ದಿ ಪ್ಯಾರಾಗ್ರಾಫ್ ಫೋಕಸಿಂಗ್ ಅಂಡರ್ ದಿ ವರ್ಡ್ಸ್. ಇಲ್ಲಿ ಗೆಟ್ಸು, ಪ್ರಿಪೇರು, ಸರ್ವ್ಸು, ಹೆಲ್ಪ್ಸು ಯೂಸ್ ಆಗ್ತದ. ಇಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಅದ. ಇನ್ನು ಯೂಸ್ ದಿ ವಾಕ್ಸ್ ಇನ್ ದಿ ಸೆಂಟೆನ್ಸ್ ಬಿಗಿನಿಂಗ್ ದಿ ಫಾಲೋಯಿಂಗ್ ಸಬ್ಜೆಕ್ಟ್. ಮೈ ಮದರ್ ವಾಕ್ಸ್ ಅರ್ಲಿ ಇನ್ ದಿ ಮಾರ್ನಿಂಗ್. ಹಂಗೆ ಮೈ ಫಾದರ್ ರೀಡ್ಸ್ ನ್ಯೂಸ್ ಪೇಪರ್ ಡೈಲಿ. ಯು ಮಸ್ಟ್ ಪ್ರಿಪೇರ್ ಲಂಚ್. ಜಾನ್ ಹೆಲ್ಪ್ಸ್ ಹಿಸ್ ಫ್ರೆಂಡ್ಸ್. ಚಿಲ್ಡ್ರನ್ ಲೈಕ್ಸ್ ಟು ಪ್ಲೇ ಇನ್ ದಿ ಗಾರ್ಡನ್. ಯುವರ್ ಸಿಸ್ಟರ್ ಬೇಕ್ಸ್ ಕೇಕ್ಸ್. 20 ಬಾಯ್ಸ್ ಗೋ ಫಾರ್ ಸ್ವಿಮ್ಮಿಂಗ್. ಹರ್ ಬ್ರದರ್ ಲೀವ್ಸ್ ಫ್ರಮ್ ರೋಟ್ at 8:30 AM. ಇನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆರ್ ಪ್ರೆಸೆಂಟ್ ಪ್ರೋಗ್ರೆಸಿವ್ ಫಾರ್ಮ್ ಅಂತ ಕರೆಯಲಾಗ್ತದೆ. ಇಲ್ಲಿ ಪಿಕ್ಚರ್ಗಳನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ. ಎ ಮದರ್ ಲೈಟಿಂಗ್ ದಿ ಲ್ಯಾಂಪ್ ಅದ. ಹಂಗಾರೆ ದ ಮದರ್ ಲೈಟಿಂಗ್ ಎ ಲ್ಯಾಂಪ್. ಆಮೇಲೆ ಫಾರ್ಮರ್, ಎರಡನೇ ಚಿತ್ರ ಫಾರ್ಮರ್ ಕ್ಯಾರಿಂಗ್ ಎ ಬಂಡಲ್ಸ್ ಅದ. ಫಾರ್ಮರ್ ಕ್ಯಾರಿಂಗ್ ಎ ಬಂಡಲ್ಸ್. ಮೂರನೇದು ಎ ಗರ್ಲ್ ಈಸ್ ಈಟಿಂಗ್ ಎ ಫ್ರೂಟ್ ಅದ. ನಾಲ್ಕನೇದು ಪಿಕ್ಚರ್ಸ್ ಎ ಸ್ಟೂಡೆಂಟ್ ಈಸ್ ರೀಡಿಂಗ್ ಎ ಬುಕ್ ಅದ. ಆಮೇಲೆ ಐದನೇದು ಬಾಯ್ ಈಸ್ ರನ್ನಿಂಗ್ ಇನ್ ದಿ ಫೀಲ್ಡ್ ಅದ. ಇನ್ನು ಲುಕ್ ಎಟ್ ದಿ ಪಿಕ್ಚರ್, ರೈಟ್ ದಿ ಫ್ಯೂ ಸೆಂಟೆನ್ಸಸ್ ಕಂಟಿನ್ಯೂಸ್ ಫಾರ್ಮ್ ಅಂದಾರ ನೋಡ್ರಿ. ದ ಚಿಲ್ಡ್ರನ್ಸ್ ಆರ್ ಪ್ಲೇಯಿಂಗ್ ಫುಟ್ಬಾಲ್ ಅದ. ಎ ಮಂಕಿ ಈಸ್ ಕ್ಲೈಂಬಿಂಗ್ ಎ ಟ್ರೀ. ಎ ಸ್ವಾನ್ ಈಸ್ ಸ್ವಿಮ್ಮಿಂಗ್ ಇನ್ ವಾಟರ್. ಎ ಬರ್ಡ್ ಈಸ್ ಫ್ಲೈಯಿಂಗ್ ಇನ್ ದಿ ಸ್ಕೈ. ದ ಡಾಗ್ ಈಸ್ ಬಾರ್ಕಿಂಗ್. ನೆಕ್ಸ್ಟ್ ಬರ್ತಕ್ಕಂಥದ್ದು, ಪ್ಲೀಸ್ ಡೋಂಟ್ ಮೇಕ್ ಎ ಸೋ ನಾಯ್ಸ್. ಐ ಆಮ್ ಡೂಯಿಂಗ್ ಮೈ ಹೋಮ್ವರ್ಕ್. ಇಟ್ ಈಸ್ ಗ್ರೀಟಿಂಗ್ ಡಾರ್ಕ್. ಪ್ಲೀಸ್ ಟರ್ನ್ ಆನ್ ದಿ ಲೈಟ್. ಪ್ಲೀಸ್ ಗಿವ್ ಮೀ ಅಂಬ್ರೆಲಾ. It is raining outside. I am tired. I am going to bed now. Good night. Hello Suma. Are you going to the dance class? Ramesh went to Madhya Pradesh, so he was learning Hindi. Speed up, examiner waiting for you. Assessment sheets ದಲ್ಲಿರ್ತಕ್ಕಂಥದ್ದು. Choose the correct verbs. Subbi washes the car. Mr. Benny writes emails in the evenings. Sweta sometimes reads the newspaper in the morning. The cell phone rings loudly. My mother always excuses when I makes mistake. Change the following into the present continuous tense. I write stories to the school magazine. I am writing stories to the school magazine. We speak English in the classroom. We are speaking English in the classroom. Convert the following in past perfect tense. I finished the work yesterday. I had finished the work yesterday. They lived in the United States for 7 years. They had lived in the United States for 7 years. Now rewrite the passage after changing the highlights verbs simple present into simple past tense. Walks up, jumps ಹಿಂಗದ ಕುಲ್ಲಾಗಿದೆ. ಅದನ್ನ ಕನ್ವರ್ಷನ್ ಮಾಡಿದಾಗ ಈ ರೀತಿ ಬರ್ತದೆ. ಈ ಜಂಪ್ಡ್ ಆಗ್ತದೆ. ಅಂದ್ರೆ ಜಂಪ್ಡು, ವೇಕ್ಸಪ್, ಲೊಕ್ಕಡು, ವ್ಯಾಂಟು, ಯೂಸ್ಡು, ಪ್ಯಾಕ್ಡು, ಮೇಡು, ಚಕ್ಕಡು, ವಾಕಡು, ಅರೈವ್ಡು ಈ ರೀತಿ ಡ್ರಾಫ್ಡ್ ಆಗ್ತಕ್ಕಂಥದ್ದು.
In active voice, passive voice form ಅನ್ನು ಕೊಟ್ಟಿದ್ದಾರೆ. Look at the picture, read the sentences. Suresh locks the door. The door is locked. Sheila uses mobile phone in the school. The use of mobile phone is banned in the school. ಇನ್ನು ಮ್ಯಾಚ್ ಆಫ್ ದಿ ಫಾಲೋವಿಂಗ್ ಅದ ಎ ಮತ್ತು ಬಿ ದಲ್ಲಿರ್ತಕ್ಕಂಥದ್ದನ್ನ ಮ್ಯಾಚ್ ಆಫ್ ದಿ ಫಾಲೋವಿಂಗ್ ಮಾಡಬೇಕು. ಹಿ ವಾಸ್ ಪನಿಷ್ಡ್ ಫಾರ್ ಹಿಸ್ ಅನ್ಲಾಫುಲ್ ಆಕ್ಟಿವಿಟೀಸ್. ರಾಬರ್ಸ್ ಬ್ರೋಕ್ ಓಪನ್ ದಿ ಡೋರ್ ಆ್ಯಂಡ್ ಎಂಟರ್ಡ್ ದಿ ಬ್ಯಾಂಕ್. John planned to go on a tour. Gauri left her jewelry in the bus she traveled yesterday. The injured man was taken to nearby hospital. A car got repaired within no time. He was punished for his unlawful activities. Robbers broke open the door, entered in the bank. ಸೀರಿಯಲ್ ಆಗಿ ಜೋಡಿಸಿದಾಗ ಈ ರೀತಿ ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ಆ್ಯಕ್ಟಿವಿಟಿ ನಂಬರ್ 9.3 ರೀಡ್ ದಿ ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ಅದೇ ಪ್ಯಾಸಿವ್ ಫಾರ್ಮ್ದಾಗ ಅದ ಹೆಡ್ಲೈನ್ಸ್ ಕೊಡಲಾಗಿದೆ. ಆಮೇಲೆ ಇಲ್ಲಿ ಕ್ವಶನ್ ಕೇಳಿದ್ರ ಮೇಲೆ ಕ್ರಿಮಿನಲ್ ಅರೆಸ್ಟೆಡ್ ಆ್ಯಂಡ್ ಸೆಂಟ್ ಟು ಜೇಲ್ ಪೊಲೀಸ್. ದ ಕ್ರಿಮಿನಲ್ ವೇರ್ ಅರೆಸ್ಟೆಡ್ ಆ್ಯಂಡ್ ಸೆಂಟ್ ಟು ದಿ ಜೇಲ್ ಬೈ ಪೊಲೀಸ್. Preparation made for next match against England. The preparations are made for next match against England. Salary hike announced government. The salary hike was announced by government. The price of petrol and diesel reduced from the midnight. The price of petrol and diesel are reduced from the midnight. Medical aids given to undernourished children should authorities. The medical aids are given to the undernourished children should authorities. ಇನ್ನು ಅದೇ ರೀತಿಯಾಗಿ ಮೇಕ್ ಮೀನ್ ವರ್ಡ್ಸ್ ಈಚ್ ಸೆಂಟೆನ್ಸ್ ಒನ್ ಡನ್ ಫಾರ್ ಯು. ಕಟ್, ಟೇಕ್, ಕಟ್, ಮೇಕ್ಸ್, ಗ್ರೀನ್ ಪುಟ್ಟಿಂಗ್ ಕೊಟ್ಟಿದ್ದಾರೆ. ದೇ ಆರ್ cut into the small pieces, then mix them with the water and some chemicals. Later it is grinded. The mixture of pulp. The pulp is poured on the flat moving trays, then water is squared out. The pulp is pressed between the rollers and the platted into the papers. The chemicals are added to make the paper smooth. ಇನ್ನು ಆರ್ಟಿಕಲ್ ಡಿಟರ್ಮಿನರ್ಸ್ ಕೊಟ್ಟಿದ್ದಾರೆ ಲರ್ನಿಂಗ್ ಶೀಟ್ ನಂಬರ್ 60 ಆರ್ಟಿಕಲ್ಸ್ ಎ ಆ್ಯಂಡ್ ದಿ ಡೆಫಿನೇಟ್ ಆರ್ಟಿಕಲ್ಸ್ 1, 2, 3. ಇನ್ನು ಇಂಡೆಫಿನೇಟ್ ಸಮ್, ಎನಿ, ನೋ, ಆಲ್, ಬೋತ್ ಇವೆಲ್ಲ ಬರ್ತಕ್ಕಂಥದ್ದು ಪ್ಯಾಸಿವ್ ಫಾರ್ಮ್ ಅಂತಕ್ಕಂಥದ್ದು. ಇನ್ನು ಲುಕ್ ಎಟ್ ದಿ ವರ್ಡ್ ಗ್ರಿಡ್ ಗಿವನ್ ಬಿಲೋ. ಸಮ್ ಡಿಟರ್ಮಿನೆಂಟ್ಸ್ ಆರ್ ಹಿಡನ್ ಇನ್ ದಿ ಗ್ರಿಡ್ ಹಾರಿಜಾಂಟಲ್ ವರ್ಟಿಕಲ್. ಸರ್ಕಲ್ ದೆಮ್. ಇಲ್ಲಿ ಸರ್ಕಲ್ ಮಾಡಲಾಗಿದೆ. ದ್ಯಾಟ್ ಅದ. ಇನ್ನು add different determinants to each of the nouns of the help of the partners. Some mangoes, that trees, many books, few peoples, this school, and orange. ಇನ್ನು ಆರ್ಟಿಕಲ್ ಅಂದರೆ ಏನು, ಆರ್ಟಿಕಲ್ ಯಾವಾಗ ಯೂಸ್ ಮಾಡ್ತಾರೆ, ಎ ಯಾವಾಗ ಯೂಸ್ ಮಾಡ್ತಾರೆ, ಆ್ಯನ್ ಯಾವಾಗ ಯೂಸ್ ಮಾಡ್ತಾರೆ, ದಿ ಯಾವಾಗ ಯೂಸ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಇನ್ ದಿ ಸೂಟೇಬಲ್ ಆರ್ಟಿಕಲ್ಸ್ ಅನ್ನು ಕೊಟ್ಟಿದ್ದಾರೆ. ಆ್ಯನ್ ಆಡಿಟೋರಿಯಂ ಹ್ಯಾಸ್ ಬಿನ್ ಬಿಲ್ಟ್ ಇನ್ ಅವರ್ ಸ್ಕೂಲ್. ಆನೆಸ್ಟ್ ಈಸ್ ದಿ ಬೆಸ್ಟ್ ಪಾಲಿಸಿ. The Ganges is an holy river. Hari is an honorable man. I saw an ice sailor. The sun is bigger than the earth. An umbrella is an useful thing. This is the first time I have visited. This car can be driven at the speed of the 180 kilometers. Mount Everest is the highest peak in the Himalayas. Now learning sheet number 61. Choose the determinants to fill the gaps in the following sentences. Try to use different determinants each time. The article A and the use mode. Example: A hen laid an egg yesterday. I reached the school late. She went to a painter. I saw a boy reading a book. ಇನ್ನು ಡೆಫಿನೇಟ್ ಬರ್ತಕ್ಕಂಥದ್ದು ಆರ್ಡಿನರಿ ನಂಬರ್ಸು ಮತ್ತು ಡೆಫಿನೇಟ್ ನ್ಯೂಮೆರಿಕಲ್ ಇರ್ತಕ್ಕಂಥದ್ದು. ದ ಬೆಗ್ಗರ್ ಈಸ್ ಬ್ಲೈಂಡ್ ಆಫ್ ಒನ್ ಐಸ್. She has 2 daughters. 3 boys are sitting on the bench. The man in the first room in the our warden. In indefinite numerical, there is no post office in this colony. There is still some milk in the bowl. There isn't much sugar in the pot. Have you few books on the Western musics? Now he was ನೋಡಿ possessive number ಸಂಬಂಧಿಸಿದಂಥ ಡೆಮಾನ್ಸ್ಟ್ರೇಟಿವ್ ಆಮೇಲೆ ಡಿಸ್ಟೆಂಟ್ ನ್ಯೂಮೆರಿಕಲ್ಗೆ ಸಂಬಂಧಿಸಿದಂಥದ್ದು. ಇನ್ನು ಅಸೋಸಿಯೇಟ್ ನಂಬರ್ ಶೀಟ್ ನಂಬರ್ 11.8ದಲ್ಲಿ ಬರ್ತಕ್ಕಂಥದ್ದು
ಇನ್ನು ನೇಮಿಂಗ್ ವರ್ಡ್ಸ್ ಕೊಟ್ಟಿದ್ದಾರೆ, ಆ್ಯಕ್ಷನ್ ವರ್ಡ್ಸು, ಪ್ರನೌನು, ಪ್ರಿಪೋಸಿಷನ್ನು, ಡಿಸ್ಕ್ರೈಬಿಂಗ್ ವರ್ಡ್ಸ್. Kalidasa wrote Shakuntala. Shakuntala was written by the Kalidasa. Jayadeva composed Gita Govinda. Gita Govinda was composed by Jayadeva. Amir Khan directed to film Tara Jamir Par. The film Tarim Sar was directed by the American. ಇದು ಈ ರೀತಿ ಬರ್ತಕ್ಕಂಥದ್ದು.